ನಾವು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿ ಸಂಜೆ ಮನೆಗೆ ಬರೋ ಅಷ್ಟರಲ್ಲಿ ಮನೇಲಿರುವಂತ ಹಾಸಿಗೆ ಪಾತ್ರೆ ಬಟ್ಟೆ ದೇವ್ರುಗಳನ್ನೆಲ್ಲ ಮನೆಯಿಂದ ಆಚೆ ಹಾಕಿದ್ರೆ ನಿಮಗೆ ಏನ್ ಮಾಡ್ಬೇಕು ಅನ್ನೋ ತಲೆನೇ ಓಡಲ್ಲ. ಇದೇ ತರ ಒಬ್ಬ ಮನುಷ್ಯ ತನ್ನ ಮನೆಯವ್ರಿಗೆ ಅಷ್ಟೇ ಅಲ್ಲದೆ ತನ್ನ ಹೊಟ್ಟೆಲ್ ಹುಟ್ಟಿದಂತ ಮಕ್ಕಳು ತನ್ನ ತಂದೆ ತಾಯಿನ ಸಾಕ್ಬೇಕಾಗಿರೋರೆಲ್ಲರೂ ಅನಾಥವಾಗಿ ಬಿಟ್ಟಾಗ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಆಶ್ರಮ ಅಂತ ಸಣ್ಣ ಗೂಡ್ನ ಮಾಡ್ಕೊಂಡು 40-50 ಜನ ವಯಸ್ಸಾದವ್ರನ್ನ ಕಾಯಿಲೆ ಬಿದ್ದವ್ರನ್ನ ಏನು ತಿಳಿದೇ ಇಲ್ದವ್ರನ್ನೆಲ್ಲ ನೋಡ್ಕೊಂತ ಬರ್ತಿದ್ರು. ಆದ್ರೆ ಅವರು ವಾಸ ಆಗಿರುವಂತ ಆಶ್ರಮ ಅಥವಾ ಮನೆಯನ್ನ ಖಾಲಿ ಮಾಡಿಸಿ ಹಾಸಿಗೆ ಮಂಚ ಬಟ್ಟೆ ತಟ್ಟೆ ಚಪ್ಪಲಿ ಅಂತ ಎಲ್ಲನೂ ಸಹ ರೋಡ್ಗೆ ತಂದು ಹಾಕಿದ್ದಾರೆ. ಒಬ್ಬ ಮನುಷ್ಯ ಅಂದ್ರೆ ಅವನಿಗೆ ಬೇಕಾಗಿರುವಂತ 3 ಬೇಸಿಕ್ ಥಿಂಗ್ಸ್ ಅಂದ್ರೆ ಹೊಟ್ಟೆ ಬಟ್ಟೆ ವಾಸ ಮಾಡೋಕೆ. ನಾವು ಇರುವಂತ ಮನೆಯಲ್ಲಿ ನಮ್ಮ ಪರಿಸ್ಥಿತಿ ಇದೇ ತರ ರೋಡ್ ಬಂದ್ರೆ ಜೀವನದಲ್ಲಿ ಬದುಕಿದ್ದು ಸತ್ತಿರೋ ತರ ಅನುಭವ ಆಗ್ತವೆ. ನಾವು ಯಾವ್ದೋ ಟೀ ಅಂಗಡಿ ಬಾರು ಹೋಟೆಲ್ ರೆಸ್ಟೋರೆಂಟ್ ಪಬ್ಬು ಅಂತ ಹೋದ್ರೆ 500-1000 ಖರ್ಚಾಗುತ್ತೆ. ನೀವು ಕೊಡುವಂತ ₹1 ಹೆಲ್ಪ್ ಇಂದ ಇವರಿಗೆ ಆಶ್ರಮ ಕಟ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಡಿಸ್ಪ್ಲೇ ಮೇಲೆ ಕಾಣುವಂತ QR ಕೋಡ್ ಅದು ಸ್ಕ್ಯಾನ್ ಮಾಡಿ ಪೇ ಮಾಡಬಹುದು, ಅಥವಾ ಡೈರೆಕ್ಟ್ ಮೀಟ್ ಆಗ್ತೀನಿ ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣುವಂತ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡಿ. ನಮ್ಮ ಗುಡು ನಿರಾಶ್ರಿತ ಆಶ್ರಮ ಇರೋದು ನಮ್ಮ ಚಂದಾಪುರದಲ್ಲಿರುವಂತ ಸೂರ್ಯ ಸಿಟಿಲಿ. ಇವಾಗ ಬೇರೆ ಕಡೆ ಶಿಫ್ಟ್ ಆಗ್ತೀನಿ ಅಂತ ಹೇಳ್ತಿದ್ರು. ಲೈಫ್ ಅಲ್ಲಿ ಯಾವ್ದೋ ಫ್ಯಾಮಿಲಿ ಫ್ರೆಂಡ್ಸ್ ಬೆಸ್ಟಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಲವರ್ ಅನ್ನೋರೆಲ್ಲ ಕಾಲ್ಪನಿಕ ಅಷ್ಟೇ. ನಮ್ಮ ಉಸಿರು ಕಾರಣ ಆಗಿರುವಂತ ತಂದೆ ತಾಯಿ ಅವರ ಉಸಿರಿರೋ ತನಕ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೇ ತರ ಒಂದು ಒಳ್ಳೆ ಕಂಟೆಂಟ್ಗೆ ನನ್ನ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.